ಸರ್ ಫೈನಲಿ ಅಷ್ಟು ಸಪೋರ್ಟ್ ಮಾಡಿದ್ರಿ ಬಿಗ್ ಬಾಸ್ ಮನೇಲಿ ಇದ್ದಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಆರೋಪಗಳು ಅವ್ರ ಮೇಲೆ ಕೇಳಿ ಬಂದಿತ್ತು. ನೀವು ಆ ಸಂದರ್ಭದಲ್ಲಿ ನಿಂತಿರ್ತೀರಾ ಅವ್ರ ಬೆನ್ನಿಂದೆ, ಬಟ್ ಹೊರಗೆ ಬಂದ ನಂತರ ನೀವು ಈಗ ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದೀರಾ. ಏನು ಹೇಳೋಕೆ ಇಷ್ಟಪಡ್ತೀರಾ ಫೈನಲಿ? ಸರ್ ನಾನು ಅವ್ರಿಗೆ ಸರ್ ಈ ಆರೋಪ ಅನ್ನೋದಕ್ಕಿಂತ ನಾನು ಅವ್ರಿಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಏನಂತ ಗೊತ್ತಾ, ಡೋಂಟ್ ಯೂಸ್ ಪೀಪಲ್. ಜನನ ಯೂಸ್ ಮಾಡಿ ಬಿಡಬೇಡಿ. ಜನ ಏನು ಅಂದರೆ ಎಲ್ಲರೂ ಯೂಸ್ ಮಾಡಿ ಇವ್ರ ಹತ್ರ ಇರೋರ್ನೆಲ್ಲ ಯೂಸ್ ಮಾಡ್ಕೊಂಡು ಈಗ ಸಾಗರ್ ಗರ್ಗ್ ಬರ್ತಾರೆ. ಸಾಗರ್ ಗರ್ಗ್ ಬಂದ್ಬಿಟ್ಟು ಅವ್ರಿಗೆ ನಾನೆಲ್ಲೋ ಕೇಳಿದ್ದೀನಿ, ಮೀಡಿಯಾದಲ್ಲೂ ನೋಡಿದ್ದೀನಿ, ಯಶ್ ಅವ್ರ ಹೆಸರು ಹೇಳ್ಕೊಂಡು ಅವ್ರ ಹತ್ರ ದುಡ್ಡು ತೊಗೊಂಡಿದ್ದಾರೆ ಅಂತ ಅಂದ್ಬಿಟ್ಟು. ಆಮೇಲೆ ನಾನು ಅವ್ರ ಹತ್ರ ಮಾತಾಡಿದ್ದೀನಿ, ದುಡ್ಡು ತೊಗೊಂಡಿರೋದು ಸತ್ಯ. ಬಟ್ ಅವ್ರಿಗೂ ಆಮೇಲೆ ದುಡ್ಡು ಕೊಟ್ಟಿರೋದು ತಪ್ಪಾಗಿದೆ ಅಂತ ಅವ್ರಿಗೆ ಅನಿಸಿದೆ. ತಿರ್ಗಾ ಆಮೇಲೆ ಈ ಫಾಲೋವರ್ಸ್ ನೋಡಿಕೊಂಡು ಇವರು ಸಾರಂಗ್ ಅವ್ರು ಕೊಟ್ಟಿರೋದು ಫಾಲೋವರ್ಸ್ ನೋಡಿಕೊಂಡು. ಇವಾಗ ನಾನು ಏನಂದರೆ ಇವರು ನನಗೆ ಕುಮಾರಣ್ಣನ ವಿಚಾರ ಮಾತಾಡಿದ್ರಲ್ಲ ಅಂತ ಅಂದ್ಬಿಟ್ಟು ನಾನು ಆ ನಂಬಿಕೆ ಮೇಲೆ ನಾನು ಇವ್ರಿಗೆ ಕೊಟ್ಟಿದ್ದು. ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ್ಮೇಲೆ ಸಿಕ್ಕಿಲ್ವಾ ಇವತ್ತವರೆಗೂ? ಸರ್ ಸಿಕ್ಕಿಲ್ಲ ಒಂದು. ಆಮೇಲೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ, ಈಸ್ ನಾಟ್ ರೆಡಿ ಟು ಟಾಕ್. ಈ ದುಡ್ಡಿನ ಬಗ್ಗೆ ಮಾತಾಡಿದ್ರೆ ಮಾತಾಡಲ್ಲ ಅವರು. ದೆನ್ ಟಿಕೆಟ್ ವಿಚಾರ ಪ್ರಸ್ತಾಪ ಮಾಡಿ ಫೋನಲ್ಲೆಲ್ಲ ಮಾತಾಡೋದು ಬೇಡ, ಡೈರೆಕ್ಟಾಗಿ ಮಾತಾಡೋಣ ಅಂತ ಅಂದ್ಬಿಟ್ಟು ಮಾತಾಡೋಕ್ಕೆ ಅಂತ ಹೋದರೆ ಆ ವಿಚಾರನೂ ಅವರು ಇದು ಮಾಡಲ್ಲ. ಬಟ್ ನನ್ನ ಆ್ಯಂಗಲಲ್ಲಿ ನನಗೆ ಯಾಕೆಂದರೆ ನಾನು ಹೊರಗಡೆ ವಿಚಾರ ತಿಳಿದಿದ್ದ ಪ್ರಕಾರ ಈಗ ಅವ್ರಿಗೆ ಅಷ್ಟು ಕಾಂಟ್ಯಾಕ್ಟಲ್ಲಿ ಇಲ್ಲ. ಇವನು ಸುಮ್ಮನೆ ಆವಾಗ ಇದು ಮಾಡಿದ್ದಾನೆ. ಥ್ಯಾಂಕ್ ಯು ಸರ್. ಇದಿಷ್ಟು ಪ್ರತಾಪ್ ಅವರ ಮೇಲೆ ಅವರ ಸ್ನೇಹಿತರೆ ಚಂದನ್ ಗೌಡ ಅನ್ನೋರು ಆರೋಪ ಮಾಡ್ತಿರುವಂಥದ್ದು. ಅಂದರೆ ನನಗೆ ಜಿಲ್ಲಾ ಪಂಚಾಯತ್ ಟಿಕೆಟನ್ನು ಕೊಡಿಸ್ತೀನಿ ಅಂತ ಹೇಳಿ 2 ಲಕ್ಷ ರೂಪಾಯಿ ಹಣವನ್ನು ಪಡೆದು ಈಗ ಹಣವನ್ನು ಕೂಡ ವಾಪಸ್ ಕೊಡ್ತಾ ಇಲ್ಲ. ಜೊತೆಗೆ ಆ ಟಿಕೆಟ್ ಕುರಿತಂತೆ ಕೂಡ ಯಾವುದೇ ಮಾತುಕತೆಯನ್ನು ಆಡ್ತಾ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಜೊತೆಗೆ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಮೇಲೆ ನಮ್ಮ ಕಾಂಟ್ಯಾಕ್ಟ್ಗೂ ಕೂಡ ಅವರು ಸಿಗ್ತಾ ಇಲ್ಲ ಅನ್ನೋ ಮಾತನ್ನು ಖುದ್ದು ಡ್ರೋನ್ ಪ್ರತಾಪ್ ಅವರ ಸ್ನೇಹಿತ ಚಂದನ್ ಗೌಡ ಅವರು ಮಾಡ್ತಾ ಇರುವಂಥ ಆರೋಪ. ಕ್ಯಾಮ್ರಾಮನ್ ರೋಷನ್ ಜೊತೆ ಸಂದೇಶ್, ನ್ಯೂಸ್ ಫಾಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.